ನಮಸ್ಕಾರ, ನಾನು ಸೌಮ್ಯ ಮಳಲಿ. ರಾಜ್ಯದಲ್ಲಿ ಅರ್ಧ ಲಕ್ಷ ಮೀರಿದ ಕೊರೋನಾ ಕೇಸ್. ಇಂದು ರಾಜ್ಯದಲ್ಲಿ ಬರೋಬ್ಬರಿ 50,210 ಕೊರೋನಾ ಕೇಸ್ ದಾಖಲಾಗಿದೆ. ರಾಜ್ಯದಲ್ಲಿ ಇಂದು 19 ಜನ ಕೊರೋನಾಗೆ ಬಲಿಯಾಗಿದ್ದಾರೆ. ರಾಜ್ಯದಲ್ಲಿ ಇವತ್ತು ಅರ್ಧ ಲಕ್ಷ ಮೀರಿದೆ ಕೊರೋನಾ ಕೇಸ್. ರಾಜ್ಯದಲ್ಲಿ ಇಂದು ಬರೋಬ್ಬರಿ 50,210 ಕೊರೋನಾ ಕೇಸ್ ದಾಖಲಾಗಿದೆ. 19 ಮಂದಿ ಕೊರೋನಾದಿಂದ ಮೃತಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಇಂದು 26,299 ಕೇಸ್ ಪತ್ತೆಯಾಗಿರುವಂಥದ್ದು. ಬೆಂಗಳೂರಿನಲ್ಲಿ ಇಂದು 8 ಜನ ಸಾವನ್ನಪ್ಪಿದ್ದಾರೆ. ಇನ್ನು ಪಾಸಿಟಿವಿಟಿ ದರ ನೋಡೋದಾದ್ರೆ ಪಾಸಿಟಿವಿಟಿ ದರ 22.77, ಮರಣ ಪ್ರಮಾಣ 0.03 ಇದೆ. ಕೊರೋನಾಗೆ ಮೈಸೂರಿನಲ್ಲಿ 3 ವರ್ಷದ ಮಗು ಸಾವನ್ನಪ್ಪಿದೆ. ಕೊರೋನಾಗೆ ಚಿಕಿತ್ಸೆಯನ್ನು ಪಡಿತಾ ಇದ್ದಂತಹ ಮಗು ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದೆ. ಉಸಿರಾಟದ ತೊಂದರೆಯಿಂದಾಗಿ 3 ವರ್ಷದ ಮಗು ಮೃತಪಟ್ಟಿರುವಂಥದ್ದು. ಒಟ್ಟು 19 ಮಂದಿ ಕೊರೋನಾಗೆ ಇವತ್ತು ಬಲಿಯಾಗಿದ್ದಾರೆ. ರಾಜ್ಯದಲ್ಲಿ ಇವತ್ತು ಅರ್ಧ ಲಕ್ಷ ದಾಟಿರುವಂಥದ್ದು ಕೊರೋನಾ ಕೇಸ್. 19 ಮಂದಿ ಮೃತಪಟ್ಟಿದ್ದಾರೆ. ಪಾಸಿಟಿವಿಟಿ ದರ 22.77 ಇರುವಂಥದ್ದು. ಬೆಂಗಳೂರಿನಲ್ಲಿ ಇವತ್ತು 26,299 ಕೇಸ್ ದಾಖಲಾಗಿರುವಂಥದ್ದು. ಮೈಸೂರಿನಲ್ಲಿ 3 ವರ್ಷದ ಮಗು ಕೊರೋನಾದಿಂದ ಮೃತಪಟ್ಟಿದೆ. ಉಸಿರಾಟದ ಸಮಸ್ಯೆಯಿಂದಾಗಿ ಚಿಕಿತ್ಸೆ ಫಲಕಾರಿಯಾಗದೆ 3 ವರ್ಷದ ಮಗು ಮೃತಪಟ್ಟಿರುವಂಥದ್ದು. ಇನ್ನು ಬೆಂಗಳೂರಿನಲ್ಲಿ 8 ಜನ ಆಸ್ಪತ್ರೆಗೆ ಸಾವನ್ನಪ್ಪಿರುವಂಥದ್ದು. ಪಾಸಿಟಿವಿಟಿ ದರ ನೋಡೋದಾದ್ರೆ 22.77 ಇದೆ. ಮೈಸೂರಿನಲ್ಲಿ 3 ವರ್ಷದ ಮಗುವಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇತ್ತು. ಕೊರೋನಾದಿಂದ ಮಗು ಉಸಿರಾಟದ ಸಮಸ್ಯೆಯಿಂದ ಮೃತಪಟ್ಟಿದೆ. ಇನ್ನು ಬೆಂಗಳೂರಿನಲ್ಲಿ ಇವತ್ತಿನ ಕೇಸ್ ನೋಡೋದಾದ್ರೆ 26,299 ಕೇಸ್ ಆಗಿದೆ. ವೀಕೆಂಡ್ ಕರ್ಫ್ಯೂ ತೆಗೆದುಹಾಕಿದ್ರೂ ಉದ್ಯಮಿಗಳಿಗೆ ಸಮಾಧಾನ ಇಲ್ಲ. ಈಗ ನೈಟ್ ಕರ್ಫ್ಯೂನು ಕ್ಯಾನ್ಸಲ್ ಮಾಡಿ ಅಂತಿದ್ದಾರೆ. ಸಿಎಂ ಭೇಟಿಗೂ ಸಮಯ ಕೇಳಿದ್ದಾರೆ. ಇದರ ಮಧ್ಯೆ ವೀಕೆಂಡ್ನಲ್ಲಿ ಜನ ಇವತ್ತು ಹೊರಗೆ ಬಂದಿದ್ದು ಅಷ್ಟಕ್ಕಷ್ಟೇ. ನೈಟ್ ಕರ್ಫ್ಯೂ ಸಮಯ ಕಡಿಮೆ ಮಾಡಿ. ಉದ್ಯಮಿಗಳಿಂದ ಸರ್ಕಾರಕ್ಕೆ ಮತ್ತೊಂದು ಮನವಿ. ವೀಕೆಂಡ್ ಕರ್ಫ್ಯೂ ತೆಗೆದು ಸರ್ಕಾರ 50-50 ನಿಯಮ ಹಾಕಿದೆ. ಕೊರೋನಾ ಇನ್ನು ಹೆಚ್ಚಾಗತ್ತೆ, ಮತ್ತೆ ಅನಾಹುತ ಆದ್ರೆ ಕಷ್ಟ. ವೀಕೆಂಡ್ ಕರ್ಫ್ಯೂವನ್ನ ಮತ್ತೆ ಹಾಕ್ತೀವಿ ಅಂತ ಸಚಿವರು ಹೇಳ್ತಾನೆ ಇದ್ದಾರೆ. ಆದ್ರೂ ಹಲವು ಉದ್ಯಮ ವಲಯಗಳು ನೈಟ್ ಕರ್ಫ್ಯೂ ಅವಧಿಯನ್ನು ಕಡಿಮೆ ಮಾಡಿ ಅಂತ ಹೊಸ ಮನವಿ ರೆಡಿ ಮಾಡಿವೆ. ರಾತ್ರಿ 10ರಿಂದ ಬೇಡ, 11:30ರಿಂದ ನೈಟ್ ಕರ್ಫ್ಯೂ ಮಾಡಿ. ಸರ್ಕಾರಕ್ಕೆ ಉದ್ಯಮ ವಲಯಗಳಿಂದ ಒತ್ತಡ. ಕೊರೋನಾ ವೀಕೆಂಡ್ ಕರ್ಫ್ಯೂ ರಿಲೀಫ್ ಆಗಿದ್ರೂ ಥಿಯೇಟರ್, ಮಲ್ಟಿಪ್ಲೆಕ್ಸ್ನತ್ತ ಜನ ಬರ್ತಿಲ್ಲ. ಬೆರಳೆಣಿಕೆಯಷ್ಟು ಜನ ಬಂದ್ರೂ ಆಗ್ತಾ ಇರೋ ಕಲೆಕ್ಷನ್ ಟ್ಯಾಕ್ಸು, ಕರೆಂಟ್ ಬಿಲ್ಲು, ಸಂಬಳ ಕೊಡೋಕ್ಕೂ ಸಾಲ್ತಾ ಇಲ್ಲ. ನೈಟ್ ಕರ್ಫ್ಯೂ ಇರೋದ್ರಿಂದ ಸೆಕೆಂಡ್ ಶೋ ನಡೆಸೋಕಾಗ್ತಾ ಇಲ್ಲ. ಹೀಗಾಗಿ ನೈಟ್ ಕರ್ಫ್ಯೂ ಅವಧಿಯನ್ನ ರಾತ್ರಿ 11 ಗಂಟೆ ಮೇಲೆ ಹಾಕಿ ಅನ್ನೋದು ಥಿಯೇಟರ್ ಮತ್ತು ಮಲ್ಟಿಪ್ಲೆಕ್ಸ್ ಮಾಲೀಕರ ಬೇಡಿಕೆ. ಬರೀ ಸಿನಿಮಾ ರಂಗಕ್ಕೆ ಸಂಬಂಧಿಸಿದ ಉದ್ಯಮಿಗಳಿಂದಷ್ಟೇ ಅಲ್ಲ, ಹಲವಾರು ಸಂಘಟನೆಗಳಿಂದಲೂ ಸರ್ಕಾರಕ್ಕೆ ಒತ್ತಡ ಶುರುವಾಗಿದೆ. ಬುಧವಾರ ಸಿಎಂ ಬೊಮ್ಮಾಯಿ ಭೇಟಿಗೂ ಸಮಯ ಕೇಳಿದ್ದಾರೆ. ಹಾಗಿದ್ರೆ ಯಾವ್ಯಾವ ಸಂಘಟನೆಗಳಿಂದ ಕರ್ಫ್ಯೂ ಅವಧಿ ಕಡಿತಕ್ಕೆ ಬೇಡಿಕೆ ಇದೆ ಅನ್ನೋದನ್ನ ನೋಡುವುದಾದ್ರೆ, ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ, ಬಾರ್, ಪಬ್ ಮತ್ತು ರೆಸ್ಟೋರೆಂಟ್ ಮಾಲೀಕರು, ಬೇಕರಿ ಮತ್ತು ಕಾಂಡಿಮೆಂಟ್ಸ್ ಸಂಘಟನೆ, ಬೆಂಗಳೂರು ಮಾಲ್ ಅಸೋಸಿಯೇಷನ್, ಥಿಯೇಟರ್, ಮಲ್ಟಿಪ್ಲೆಕ್ಸ್ ಮಾಲೀಕರು, ಬೀದಿ ಬದಿ ವ್ಯಾಪಾರಿ, ಕ್ಯಾಟರಿಂಗ್ ಉದ್ಯಮ, ಕಲ್ಯಾಣ ಮಂಟಪ ಮಾಲೀಕರ ಸಂಘ. ಇಷ್ಟು ಸಂಘಟನೆಗಳಿಂದ ನೈಟ್ ಕರ್ಫ್ಯೂ ಅವಧಿ ಕಡಿತಕ್ಕೆ ಒತ್ತಡ ಇದೆ. ಸರ್ಕಾರ ನೈಟ್ ಕರ್ಫ್ಯೂ ಅವಧಿ ಕಡಿಮೆ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ವೀಕೆಂಡ್ ಕರ್ಫ್ಯೂ ಕಿತ್ತಾಕಿದ್ರೂ ಜನ ಯಾಕೋ ಮನೆಯಿಂದ ಹೊರಗೆ ಬರ್ತಾ ಇಲ್ಲ. 2 ವಾರ ವೀಕೆಂಡ್ ನಲ್ಲಿ ಬಂದ್ ಆಗಿದ್ದ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಇವತ್ತು ವಾಕಿಂಗ್ ಕಲರವ ಶುರುವಾಗಿತ್ತು. ಆದ್ರೆ ಜನಸಂಖ್ಯೆ ಕಡಿಮೆ ಇತ್ತು. ಇನ್ನು ವೀಕೆಂಡ್ ಕರ್ಫ್ಯೂ ತೆಗೆದಿದ್ದಾರೆ ಅಂತ ಪ್ರವಾಸಿಗರು ನಂದಿ ಬೆಟ್ಟಕ್ಕೆ ಬಂದಿದ್ರು. ಆದ್ರೆ ನಂದಿ ಬೆಟ್ಟಕ್ಕೆ ಪ್ರವಾಸಿಗರನ್ನ ಬಿಡದಂತೆ ಜಿಲ್ಲಾಡಳಿತ ನಿರ್ಬಂಧ ಹಾಕಿದೆ. ಹೀಗಾಗಿ ಬಂದ್ ದಾರಿಗೆ ಸುಂಕವಿಲ್ಲ ಅಂತ ಪ್ರವಾಸಿಗರು ವಾಪಸ್ಸಾದ್ರು. ಬನ್ನೇರುಘಟ್ಟ ಪಾರ್ಕ್ ಓಪನ್ ಇದ್ರೂ ಜನ ಬಂದಿರಲಿಲ್ಲ. ಸಂಜೆ ಮೇಲೆ ಒಂದಷ್ಟು ಜನ ವಿಸಿಟ್ ಹಾಕಿದ್ರು. ವೀಕೆಂಡ್ ಆಗಿದ್ರಿಂದ ಭಾನುವಾರ ಬಹುತೇಕ ಜನ ಮನೆಯಲ್ಲೇ ಇದ್ರು. ಹೀಗಾಗಿ ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣಗಳು ಬಿಕೋ ಅಂತಾಯ್ತು. ಅವೆನ್ಯೂ ರಸ್ತೆ, ಮೆಜೆಸ್ಟಿಕ್ ಸುತ್ತಮುತ್ತ ವ್ಯಾಪಾರ ವಹಿವಾಟು ಅಷ್ಟು ಜೋರಾಗಿರಲಿಲ್ಲ. ಸರ್ಕಾರ ನಿಯಮ ಸಡಿಲಿಸಿದ್ರೂ ಗಡಿ ಜಿಲ್ಲೆಗಳಲ್ಲಿ ಮಾತ್ರ ತೀವ್ರ ಕಟ್ಟೆಚ್ಚರ ವಹಿಸಲಾಗಿದೆ. ಅದರಲ್ಲೂ ಮಹಾರಾಷ್ಟ್ರ, ಕೇರಳದಿಂದ ಬರುವವರಿಗೆ ನೆಗೆಟಿವ್ ವರದಿ ಇಲ್ಲದಿದ್ರೆ ಒಳಗೆ ಬಿಡ್ತಿಲ್ಲ. ಈ ನಿಯಮ ಗೊತ್ತಿದ್ರೂ ಮಹಾರಾಷ್ಟ್ರ, ಕಲಬುರಗಿ, ಅಫ್ಸಲ್ಪುರದ ಬಳ್ಳೂರಗಿ ಚೆಕ್ ಪೋಸ್ಟ್ ನಲ್ಲಿ ಜನ ಕಿರಿಕಿರಿ ಮಾಡಿದ್ರು. ರಿಪೋರ್ಟ್ ಇಲ್ಲದಿದ್ರೂ ಪೊಲೀಸರನ್ನೇ ಹೆದರಿಸಿ ಬೆದರಿಸಿ ಬ್ಯಾರಿಕೇಡ್ ಕಿತ್ತಾಕಿ ಒಳನುಗ್ಗಿದ್ರು.
लिया नाम लो हमने छोड़ के कर्नाटक ಹುಬ್ಬಳ್ಳಿ ಧಾರವಾಡದಲ್ಲಿ ಮನೆ ಮನೆಗೂ ಮೆಡಿಕಲ್ ಕಿಟ್. ಕೊರೋನಾ ಸೋಂಕಿನ ಲಕ್ಷಣಗಳಿದ್ರೂ ಜನ ಟೆಸ್ಟ್ ಮಾಡಿಸ್ಕೊಳ್ತಾ ಇಲ್ಲ. ನೆಗಡಿ, ಕೆಮ್ಮು, ಜ್ವರ ಮೆಡಿಕಲ್ ಸ್ಟೋರ್ಗಳಲ್ಲಿ ಔಷಧಿ ತಗೊಂಡು ಮನೆಯಲ್ಲೇ ಇದ್ದಾರೆ. ಇದರ ಜೊತೆಗೆ ಕೊರೋನಾ ಸೋಂಕಿತರು ಕೂಡ ಆಸ್ಪತ್ರೆಗೆ ದಾಖಲಾಗದೆ ಹೋಮ್ ಐಸೋಲೇಷನ್ ಆಗ್ತಿದ್ದಾರೆ. ಅಂಥವರಿಗಾಗಿ ಹುಬ್ಬಳ್ಳಿ ಧಾರವಾಡ ಪಾಲಿಕೆಯಿಂದ ಮನೆ ಮನೆಗೂ ಮೆಡಿಸಿನ್ ಕಿಟ್ ಪೂರೈಕೆ ಮಾಡಲಾಗ್ತಿದೆ. ಹೋಮ್ ಐಸೋಲೇಷನ್ನಲ್ಲಿರುವವರಿಗೆ ಅಗತ್ಯ ಮಾತ್ರೆ, ಮಾಸ್ಕ್ ವಿತರಣೆ ಜೊತೆ ಪಾಲಿಕೆ ವೈದ್ಯಾಧಿಕಾರಿಗಳು, ಇತರೆ ಸಿಬ್ಬಂದಿಗಳ 28 ಟೀಮ್ 30 ವಾಹನಗಳಲ್ಲಿ ಸೋಂಕಿತರ ಮನೆಗಳಿಗೆ ಹೋಗಿ ಧೈರ್ಯನೂ ತುಂಬುವ ಕೆಲಸ ಶುರು ಮಾಡಿದ್ದಾರೆ. 28 ತಂಡಗಳನ್ನು ರಚನೆ ಮಾಡಿದ್ದೇವೆ. ನಮ್ಮ ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿದಲ್ಲಿ ಅಥವಾ ನಮ್ಮಲ್ಲಿ ಪಾಸಿಟಿವ್ ಬಂದದ ಲಿಸ್ಟಿನಲ್ಲಿ ಕಂಡು ಬಂದಲ್ಲಿ ನಾವು ವಾರ್ಡ್ ವೈಸ್ ಡಿವೈಡ್ ಮಾಡಿ ಅಲ್ಲಿ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಮತ್ತು ನಮ್ಮ ಬಿಲ್ ಕಲೆಕ್ಟರ್ಗಳು ಅಲ್ಲಿಗೆ ಹೋಗಿ ಇದು ಮಾತ್ರೆಗಳನ್ನು ತಲುಪಿಸ್ತಿದ್ದಾರೆ. ಇಷ್ಟೆಲ್ಲದರ ಮಧ್ಯೆ ಕೊರೋನಾ ಕೇಸ್ ಕಣ್ಣಾಮುಚ್ಚಾಲೆ ಆಟ ನಡೀತಾನೆ ಇದೆ. ನಿನ್ನೆ 42,000ದಷ್ಟಿದ್ದ ಸೋಂಕು ಇವತ್ತು ರಾಜ್ಯದಲ್ಲಿ ಮತ್ತೆ ಏರಿಕೆ ಕಂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.